ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಮಣ್ಣಿನಿಂದ ಎತ್ತು ಮಾಡಿ ಪೂಜೆ ಮಾಡುವುದು ಪದ್ಧತಿ ಇದೆ. ಅದರಂತೆ ಶೇಷದೇವರ ಪೂಜೆ, ಗೋಕುಲ ಶ್ರೀಕೃಷ್ಣ ಬಲರಾಮರನ್ನ ಮೃತ್ತಿಕೆಯಿಂದ ಮಾಡಿ ಪೂಜೆ ಮಾಡುವ ಪದ್ಧತಿ. ಹಾಗೇನೆ ಗಣಪತಿಯನ್ನು ಮಣ್ಣಿನಿಂದ ಗೋಪಿಚಂದನ ಅಥವಾ ಕೆಂಪು ಕಪ್ಪು ಯಾವುದೋ ಯೋಗ್ಯವಾದ ಸ್ವಚ್ಛವಾದ ಶುದ್ಧವಾದ ಸ್ಥಳದಲ್ಲಿರುವ ಉತ್ತಮವಾದ ಗಿಡ ನದಿ ತೀರ ಇಂತಹ ಪವಿತ್ರ ಪರಿಸರದಲ್ಲಿ ಇರುವಂತಹ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿನಿಂದ ಮಾಡಿದ ಗಣಪತಿಯನ್ನೇ ಪೂಜೆ ಮಾಡಬೇಕೆ ಹೊರತು ಕೃತ್ರಿಮವಾದ ಇತ್ತೀಚೆಗೆ ಅನೇಕ ಪ್ಲಾಸ್ಟರ್ ಮಾಡಿದಂತಹ ಏನು ಗಣಪತಿಯ ಪೂಜೆಯನ್ನ ಮಾಡುತ್ತಾ ಇರುವ ಒಂದು ಕ್ರಮ ಬಂದಿದೆ. ಅದು ಶಾಸ್ತ್ರೀಯವೂ ಅಲ್ಲ, ವಾತಾವರಣದ ವಿಶೇಷವಾದ ಕಾಲುಷ್ಯವನ್ನ ಮಾಡುವುದಕ್ಕೂ ಬಹಳ ಅದು ಕಾರಣ ಆಗಿದೆ. ಅದರಿಂದ ಅನೇಕ ರೀತಿಯ ಕೆರೆ ಬಾವಿ ಎಲ್ಲವೂ ಹಾಳಾಗಿ ಹೋಗ್ತದೆ. ಅನೇಕ ಜೀವ ಜಂತುಗಳು ಅದರಿಂದ ಸತ್ತು ಹೋಗ್ತವೆ. ನೀರು ಕುಡಿಯುವಂಥವರಿಗೆ ಅನಾರೋಗ್ಯವಾಗುತ್ತೆ. ಎಲ್ಲಕ್ಕೂ ಮೇಲಾಗಿ ಯಾವ ಗಣಪತಿಯ ಪೂಜೆಯನ್ನ ಮಾಡಬೇಕು ಅಂತ ಭಕ್ತಿಯಿಂದ ಅನುಗ್ರಹ ಪಡೆಯೋದಕ್ಕೆ ಮಾಡ್ತಾ ಇದ್ದೀರಿ, ಅಂತಹ ಗಣಪತಿಯನ್ನ ಪಾರ್ವತಿ ಅವತ್ತಿನ ದಿನ ಮಾಡಿದ್ದು ಮಣ್ಣಿನಿಂದಲೇ, ಶುದ್ಧವಾದ ಮಣ್ಣಿನಿಂದಲೇ ಗಣಪತಿಯನ್ನ ನಿರ್ಮಾಣ ಮಾಡಿ ಜೀವವನ್ನು ತುಂಬಿದ್ದು. ಅಂತಹ ಮಣ್ಣಿನಿಂದಲೇ ಗಣಪತಿಯನ್ನು ನಿರ್ಮಾಣ ಮಾಡಿದರೆ ಗಣಪತಿ ವಿಶೇಷವಾಗಿ ಆ ಮಣ್ಣಿನಲ್ಲಿ ಸನ್ನಿಹಿತನಾಗಿ ನಿಮಗೆಲ್ಲ ಅನುಗ್ರಹವನ್ನು ಮಾಡುತ್ತಾನೆ. ಆದ್ದರಿಂದ ಚೆನ್ನಾಗಿ ಕಾಣಬೇಕು, ನೋಡುವುದಕ್ಕೆ ಚೆನ್ನಾಗಿರಬೇಕು, ಅಲಂಕಾರ ಇರಬೇಕು, ವೈಭವ ಇರಬೇಕು. ಇದನ್ನು ಗಮನಿಸಬೇಡಿ. ಭಕ್ತಿ ಇರಬೇಕು. ಭಕ್ತಿಯಿಂದ ಬೇಕಾದಷ್ಟು ಅಲಂಕಾರ ಮಾಡಿ, ಒಳ್ಳೆ ಹೂವುಗಳನ್ನು ಹಾಕಿ ಬೇಕಾದಷ್ಟು ಅಲಂಕಾರ ಮಾಡಿ. ಆದರೆ ಈ ತರಹದ ಕೃತ್ರಿಮವಾದ ಆ ಗಣಪತಿಯ ವಿಗ್ರಹವನ್ನು ತಂದು ಪೂಜೆ ಮಾಡುವುದು ಬೇಡ. ಗಣಪತಿಯನ್ನು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ, ಮಾಡಿದವರಿಂದ ತೆಗೆದುಕೊಂಡು ಬನ್ನಿ.